ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳು. ನಾವು ಸಂಡೂರು ತಾಲೂಕಿನಲ್ಲಿ ವಿಭಿನ್ನವಾಗಿ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ KDP ಸಭೆಯಲ್ಲಿ ನನ್ನ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ಕೊಂಡಿದ್ದೇನೆ. ಏನಪ್ಪ ಅಂದರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ನಾವು ಆದಷ್ಟು ಈ ಮದ್ಯ ಮುಕ್ತ ಗ್ರಾಮಗಳನ್ನು ಮಾಡಬೇಕು ಮತ್ತು ಪ್ಲಾಸ್ಟಿಕ್ ಮುಕ್ತ ಗ್ರಾಮಗಳನ್ನು ಹೆಚ್ಚಾಗಿ ಮಾಡಬೇಕು ಮತ್ತು ಹಸಿರುಯುಕ್ತ ಗ್ರಾಮಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಾವು ನಮ್ಮ ಮತ್ತು ಹೆಚ್ಚು ಸಾಕ್ಷರತಾ ಗ್ರಾಮಗಳನ್ನು ಮಾಡಬೇಕು, ಹೆಚ್ಚು ಸಾಕ್ಷರತರನ್ನ ಹೊಂದಿದಂಥ ಗ್ರಾಮಗಳನ್ನು ನಾವು ರೂಪುಗೊಳಿಸಬೇಕು ಮತ್ತು ಬಯಲು ಶೌಚ ಮುಕ್ತ ಗ್ರಾಮಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಒಂದು ಟಾಸ್ಕನ್ನು ಕೊಟ್ಟಿರ್ತೀನಿ. ಅವರೆಲ್ಲರೂ ತುಂಬ ಆಸಕ್ತಿಯಿಂದ ಈ ಸವಾಲನ್ನು ಇವತ್ತು ಸ್ವೀಕಾರ ಮಾಡಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ನಮ್ಮದು ಒಂದು ಚಿಕ್ಕ ಒಂದು ಪ್ರಯತ್ನ, ನಮ್ಮ ಗ್ರಾಮಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ನಮ್ಮ ದೇಶದ ಪ್ರಗತಿಗೆ ನಾವು ಏನಾದರೂ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ನನ್ನ ಯುವ ಮಿತ್ರರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಇದ್ರ ಬಗ್ಗೆ ತುಂಬ ಉತ್ಸುಕತೆಯಿಂದ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ಸಹಕಾರವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ನಮ್ಮ ಸಂಡೂರು ತಾಲೂಕಿನ ಪ್ರತಿಯೊಂದು ಮಗು ಕೂಡ ನಮ್ಮ ತಾಲೂಕಿನ ಬಗ್ಗೆ ಏನೋ ಒಂದು ಕನಸನ್ನು ಕಂಡಿರ್ತೈತಿ, ನನ್ನ ಆ ಮಾದರಿ ತಾಲೂಕು ಈಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಅದಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಇವತ್ತು ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ, ನನ್ನ ಕನಸಿನ ಸಂಡೂರು ಅಂತಕ್ಕಂಥ ಅವರ ಆಲೋಚನೆಗಳೇನು, ಅವರ ಅಭಿಪ್ರಾಯಗಳನ್ನ ಏನು ಅಂತೇಳಿ ನಾನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಸಂಡೂರಿನ ಪ್ರತಿಯೊಂದು ಮಗು ಕೂಡ ಜವಾಬ್ದಾರಿಯುತ ಈ ದೇಶದ ಉತ್ತಮ ಪ್ರಜೆ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಈ ಪ್ರಾರಂಭಿಕ ಹಂತದಲ್ಲಿ ಒಂದು ಸಣ್ಣ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಅದೇ ಹೆಮ್ಮರವಾಗಿ ನಮ್ಮ ದೇಶಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಿಗೂ ಮತ್ತು ನಮ್ಮ BOಗಳಿಗೂ ಶಿಕ್ಷಕರು ಕೂಡ ನಾವು ಇದನ್ನ ಪಾಲಿಸೋದಕ್ಕೆ ಮತ್ತು ಈ ಪ್ರಬಂಧ ಸ್ಪರ್ಧೆಯನ್ನು ನಡೆಸೋದಕ್ಕೆ ನಾವು ಹೇಳಿದ್ದೀವಿ. ಬಹುಶಃ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಮಕ್ಕಳು ಇದರಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಅಂತೇಳಿ ನಾನು ನಂಬಿಕೆ ಇಟ್ಟಿದ್ದೀನಿ. ಇದು ಯಶಸ್ವಿ ಆದರೆ ಬಹುಶಃ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಾಧಕರಿಗೆ ಸನ್ಮಾನ ತರದ್ದು ಆ ಥರ ಏನೋ ಒಂದು ಪ್ಲಾನ್ ಇದೆ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತೇನು ಅಳವಡಿಸೋಕೆ ಯೋಚನೆ ಮಾಡ್ತಾ ಇದ್ರಂತ? ಸನ್ಮಾನ ಕಾರ್ಯಕ್ರಮದಲ್ಲಿ ಈಗ ನಾನು ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ನಾನು ಕೇಳಿದೆ ಯಾವ ರೀತಿ ನಾವು ವಿಭಿನ್ನವಾಗಿ ಮಾಡಬೇಕು ಈ ಕಾರ್ಯಕ್ರಮನ ಅಂತಂದೇಳಿ. ಅವರು ಕೂಡ ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾರಂದ್ರೆ ನಮ್ಮ ತಾಲೂಕಿನಲ್ಲಿ ಶತಾಯುಷಿಗಳು ಇದ್ದಾರೆ, ಸ್ವಾತಂತ್ರ್ಯದ ಒಂದು ಸಂತೋಷವನ್ನ ಅನುಭವಿಸ್ತಾರೆ. ಇವತ್ತು ನಾವು ಒಂದು ಶತಕದ ಹೊಸ್ಲಲ್ಲಿ ಇದ್ದಂಥವ್ರನ್ನ ನಾವು ಕರೆಸಿ ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಹಾಗೇನೆ ಮಹಿಳಾ ಸಬಲೀಕರಣದಲ್ಲಿ ಯಾರು ಯಶಸ್ಸನ್ನು ಕಂಡಿದ್ದಾರೆ ಹೆಣ್ಮಕ್ಳು, ಅವ್ರಿಗೆ ನಾವು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಹಾಗೇನೆ ಹೆಣ್ಮಕ್ಳು ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಥವಾ ತಮ್ಮ ಇಲಾಖೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿದಂಥ ಹೆಣ್ಮಕ್ಳನ್ನ ಕರೆಸಿ ನಾವು ಸನ್ಮಾನ ಮಾಡ್ಬೇಕಂತೇಳಿ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಇದೆಲ್ಲದು ಒಟ್ಟಾರೆಯಾಗಿ ನಮ್ಮ ಸಂಡೂರಿನ ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಡಿಬೇಕು ಅಂತಕ್ಕಂಥದ್ದು ನಮ್ಮ ಮಾದಾಸೆ. ಆ ನಿಟ್ಟಿನಲ್ಲಿ ನನ್ನ ಎಲ್ಲ ಸಂಡೂರಿನ ಬಂಧುಗಳು ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಖುಷಿ ಪಡ್ತೀನಿ. ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಹುರುಪು ನಮಗೆ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಾರೆ.